ಹಗುರದಲ್ಲಿ ದುಡಿತಕ್ಕಂಥ ಒಂದು ಸಮಾಜ. ಯಾಕಂದ್ರೆ ಅನೇಕ ಕಡೆ ನಾನು ಕೂಡ ನೋಡಿದ್ದೀನಿ, ನಾನು ಕೂಡ ತಮ್ಮೆಲ್ಲ ಆಶೀರ್ವಾದದಿಂದ 2 ಬಾರಿ ಶಾಸಕರಿಗೆ ನನ್ನೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದೀನಿ. ತಮ್ಮೆಲ್ಲರ ಪಾದಗಳಲ್ಲಿ ಕೂಡ ನಾನು ನಮಸ್ಕರಿಸಬೇಕಾಗ್ತದೆ. ಯಾಕಂತಂದ್ರೆ ಒಳ್ಳೆ ರೀತಿಯಿಂದ ಇವತ್ತು ಹಗುರದಲ್ಲಿ ದುಡಿದು ಕೆಲಸ ಮಾಡ್ತಕ್ಕಂಥ ಈ ಸಮಾಜದಲ್ಲಿ ಒಂದು 92% 95% ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದೀರಿ. ಅವರು ಬಹಳ ಚಲುವಾಗಿ ಕಾರ್ಯಕ್ರಮದಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಅವ್ರು ಒಳ್ಳೆ ರೀತಿಯಲ್ಲಿ IAS ಆಫೀಸರು, KPS, IAS ಮತ್ತು ಇಂಥ ಒಳ್ಳೆ ಹುದ್ದೆಗಳಲ್ಲಿ ಕೂಡ ನಾನು ಮುಂದುವರಲಿ ಅಂತ ಹೇಳಿ ದೇವರಲ್ಲಿ ಕೂಡ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಯಾಕಂತಂದ್ರೆ ಈಗಾಗಲೇ ನೋಡಿದ ವೇದಿಕೆ ಮುಖಾಂತರ ಪರಮ ಪೂಜೆಗಳ ನೇತೃತ್ವದಲ್ಲಿ ಇವತ್ತು 15 ಹುಡುಗರಿಗೆ ತಾವೆಲ್ಲ ಸನ್ಮಾನ ಮಾಡ್ತಕ್ಕಂಥ ಕೆಲಸ ಇವತ್ತು ಮಾಡಿದಿರಿ. ಯಾವತ್ತೂ ಕೂಡ ನಾನು ನಮ್ಮ ಸಮಾಜ ಜೊತೆಯಾಗಿ ನಾನು ಯಾವತ್ತೂ ಕೂಡ ಇದ್ದೀನಿ ಅಂತಕ್ಕಂಥದ್ದು ಕೂಡ ವಿಶೇಷವಾಗಿ ಹೇಳಬೇಕಾಗ್ತದೆ. ಯಾಕಂತಂದ್ರೆ ಇವತ್ತು ಈ ಕಲಿತ ಕಾರ್ಯಕ್ರಮಗಳಲ್ಲಿ ನಾನು ಕೂಡ 5-6 ವರ್ಷಗಳು ಕಂಟಿನ್ಯೂ ಸತತವಾಗಿ ನನ್ನ ಕಾರ್ಯಕ್ರಮದಲ್ಲಿ ಕೂಡ ನಾನು ಪಾಲ್ಗೊಳ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ತಮಗೇನು ಅನ್ಯಾಯ ಆಗಿದೆ, ಒಳ ಮೀಸಲಿದ್ದ ಮುಖಾಂತರ ಏನು ಅನ್ಯಾಯ ಆಗಿದೆ, ನಡೀತಕ್ಕಂಥ 17ನೇ ತಾರೀಕು ಅಧಿವೇಶನದಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಿಗೆ ಸಮಾಜದ ಪರವಾಗಿ ನಿಂತು ಮಾತಾಡ್ತೀವಿ ಅಂತಕ್ಕಂಥದ್ದು ಕೂಡ ಈಗಾಗಲೇ ನಾವಾಗಿರ್ಬೋದು, ಅವಿನಾಶ್ ಅಣ್ಣವರಾಗಿರ್ಬೋದು, ಅನೇಕ ಸಮಾಜದವರು ಮತ್ತು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಮ್ಮ ಅಪೋಸಿಷನ್ ಲೀಡರ್ ಈಗಾಗಲೇ ನೀನು ಕೂಡ ನಾವು ಮಾತಾಡಿದ್ದೇವೆ. ಮುಂದಿನ ದಿನಗಳಲ್ಲಿ 17ನೇ ತಾರೀಕು ನಡೀತಕ್ಕಂಥ ಹೌಸ್ನಲ್ಲಿ ವಿಶೇಷವಾಗಿ ಇದಕ್ಕೊಂದು 2 ಗಂಟೆ ಸಮಯ ಕೂಡ ಅಂತೇಳಿ ಮಾನ್ಯ ಸಭಾಧ್ಯಕ್ಷರ ಬಳಿ ಸಮಯ ತಗೊಂಡು ತಮ್ಮ ಪರವಾಗಿ ಕೂಡ ನಾನು ಪ್ರಾಮಾಣಿಕವಾಗಿ ಎದ್ದು ನಿಂತು ಮಾತಾಡ್ತೀನಿ ಅಂತಕ್ಕಂಥದ್ದು ಕೂಡ ತಮ್ಮ ಮುಖಾಂತರ ನಾನು ಹೇಳಬೇಕಾಗಿದೆ. ಯಾಕಂತಂದ್ರೆ ಅನ್ಯಾಯ ಆಗಿದ್ದು ಅನ್ಯಾಯ ಅಂತ ಹೇಳ್ಬೇಕಾಗ್ತದೆ. ವಿಶೇಷವಾಗಿ ಇಷ್ಟು ದೊಡ್ಡ ಸಮಾಜ ಇರ್ಲಿಕ್ಕಾಗಿನೂ ಇವತ್ತರ ಬರ್ತಕ್ಕಂಥ ಒಳ ಮೀಸಲಾತಿಯಲ್ಲಿ 1% ಇದ್ದಂಥವ್ರಿಗಿಂತ ಅವರಿಗೆ ಹೆಚ್ಚಿಗೆ ಪ್ರಿಫರೆನ್ಸ್ ಕೊಟ್ಟು ತಮಗೆ 20% ಕೊಡ್ತಕ್ಕಂಥ ಏನು ಅನ್ಯಾಯ ಆಗಿದೆ ಅದ್ರ ಪರವಾಗಿ ನಾವೆಲ್ಲರೂ ಕೂಡ ನಿಂದಿರ್ತೀವಿ ಅಂತಕ್ಕಂಥದ್ದು ಕೂಡ ವಿಶೇಷವಾಗಿ ಹೇಳಬೇಕಾಗ್ತದೆ. ಇವತ್ತು ಕೂಡ ಅನೇಕ ಕಾರ್ಯಕ್ರಮಗಳಿಂದ ಇನ್ನೂ ಕೂಡ ವೇದಿಕೆ ಮೇಲೆ ಪರಮ ಪೂಜೆಗಳು ಅನೇಕರು ಕೂಡ ಮಾತಾಡೋದು ನಾನು ಹೆಚ್ಚಿಗೆ ಸಮಯ ತಗೊಲಾರ್ದೆ. ಯಾಕಂದ್ರೆ ಸಂಗೊಳ್ಳಿ ರಾಯಣ್ಣ ಇವತ್ತು ಮೂರ್ತಿ ಮೆರವಣಿಗೆ ಕಾರ್ಯಕ್ರಮ ಉದ್ಘಾಟಕರಂತೇಳಿ ನನಗೆ ಹಾಕಿರೋದ್ರಿಂದ ಆ ಕಾರ್ಯಕ್ರಮ ಕೂಡ ನಾನು ಪಾಲ್ಗೊಳ್ಬೇಕಾಗಿದೆ. ಅದನ್ನು ಜಾಸ್ತಿ ಸಮಯ ತಗೊಳ್ಳೋದು ಕೂಡ ಏನೇ ಇದ್ರು ಕೂಡ ತಮ್ಮ ಸಮಾಜ ಜೊತೆಯಾಗಿ ನಾನು ಪ್ರಾಮಾಣಿಕವಾಗಿ ಇರ್ತೀನಿ ಅಂತಕ್ಕಂಥ ಕೂಡ ವಿಶೇಷವಾಗಿ ಹೇಳಿ ಈ ಕಾರ್ಯಕ್ರಮದಲ್ಲಿ ಕೂಡ ನನಗೂ ಕೂಡ ಕರೆಸಿ 4 ಮಾತುಗಳಿಗೆ ಅವಕಾಶ ಮಾಡಿಕೊಟ್ಟಂತ ವೇದಿಕೆಯಲ್ಲೆಲ್ಲ ಪರಮ ಪೂಜೆಗಳ ಪಾದಗಳಲ್ಲಿ ಒಂದಿಷ್ಟು ನಾನು ಮಾತುಕೊಳ್ತೀನಿ. ಎಲ್ಲರೂ ಕೂಡ ನಮಸ್ಕಾರ. ಈಗ ಶ್ರೀ ವಿಜಯಕುಮಾರ್ ಜಿ ರಾಠೋಡ್ಜಿಯವರು ನಮ್ಮ ಸಂಘದ ಅತ್ಯಂತ ಸಹಕಾರಿಯನ್ನು ಕೊಡುವಂತ ಏನು ರಾಜ್ಕುಮಾರ್ ಜಿ ರಾಠೋಡ್ಜಿ ಅವರಿದ್ದಾರೆ, ಉಪನಿರ್ದೇಶಕರು, ಅವರು ತಮ್ಮಂದಿದ್ದಾರೆ. ದಯವಿಟ್ಟು ವೇದಿಕೆ ಬರಬೇಕು. ವಿಜಯಕುಮಾರ್ ರಾಠೋಡ್ಜಿ 14 ಸಾಧುನಾಯಕ್ ತಂಡ ಅವರು ವೇದಿಕೆಗೆ ಬರಬೇಕು. ದಯವಿಟ್ಟು ವೇದಿಕೆ ಬರಬೇಕು. ಹಾಗೇನೆ ಸಿ ಬಾಬು ಚವಾಣ್ ಹಣ ವೇದಿಕೆ ಬರಬೇಕು. ಹಾಗೂ ನಮ್ಮ ಧನರಾಜ್ ಚವಾಣ್ ಸರ್ ಅವರು ಕೂಡ ವೇದಿಕೆಗೆ ಬರಬೇಕು. ಸುಭಾಷ್ ರಾಠೋಡ್ ಅವರು ವೇದಿಕೆಗೆ ಬರಬೇಕು. ಆನಂತರ DP ರಾಠೋಡ್ ಸರ್ ಅವರು ಕೂಡ ವೇದಿಕೆ ಬರಬೇಕು. ಶ್ರೀಮತಿ ಲಲಿತಾ ಸುರೇಶ್ ಚವಾಣ್ ASI ಅವರು ASC ದಿಂದ PSI ಆಗಿದ್ರು, ಅವರು ದಯವಿಟ್ಟು ವೇದಿಕೆ ಬರಬೇಕು. ಹಾಗೇನೆ ಶ್ರೀಮತಿ ರೇಣುಕಾ B ಜಾಧವ್ ಅವರು ಅಕ್ಕಪಡೆಯಲ್ಲಿ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಉನ್ನತ ಹುದ್ದೆಗೆ ಇದ್ದಾರೆ, ಅವರು ಕೂಡ ವೇದಿಕೆ ಬರಬೇಕು. ಲಲಿತಾ ಸುರೇಶ್ ಚವಾಣ್ ಮತ್ತು ರೇಣುಕಾ B ಜಾಧವ್ ವೇದಿಕೆಗೆ ಬರಬೇಕು. ಇವರು ಬಡತಿಯಲ್ಲಿ ಮತ್ತು ಇವರು ವಿಶೇಷ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದ್ದಾರೆ. ಅವರಿಗಾಗಿ ದಯವಿಟ್ಟು ಶ್ರೀಮತಿ ರೇಣುಕಾ ಮತ್ತು ಶ್ರೀಮತಿ ಲಲಿತಾ ಚವಾಣ್ ಅವರು ವೇದಿಕೆಗೆ ಬರಬೇಕು. ಸರ್, ನಮ್ಮ ರಾಷ್ಟ್ರೀಯ ಗಾಯಕರಿದ್ದಾರೆ, ನಮ್ಮ ಹಿರಿಯ ಸಮಾಜದ ಸೇವಕರಿದ್ದಂತ ಧನರಾಜ್ ಸರ್ ಇದ್ದಾರೆ, ಗಾಯಕರಾದಂತ ನಮ್ಮ ಬಾಬು ಅಣ್ಣರಿದ್ದಾರೆ, ವಿಜಯಕುಮಾರ್ ರಾಠೋಡ್ ಇದ್ದಾರೆ. ಹಾಗೆ ಇಲ್ಲಿ ಒಂದು ವಿಶೇಷವಾದಂತ 2 ಮಹಿಳೆಯರನ್ನ